ಎಲ್ರಿಗೂ ಡಾಕ್ಟ್ರು ಕಾಫಿ ಕುಡಿಬೇಡ ಟೀ ಕುಡಿಬೇಡ ಅಂತ ಹೇಳ್ತಾರೆ. ಆದ್ರೆ ಕಾಫಿ ಟೀ ಕುಡಿದೇ ಇದ್ರೆ ನಮ್ ಮೂಡ್ ಫ್ರೆಶ್ ಆಗಿರಲ್ಲ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಹಾಗಾಗಿ ಕಾಫಿ ಟೀ ಬಿಟ್ಬಿಟ್ಟು ಅದ್ರ ಆಲ್ಟರ್ನೇಟಿವ್ ಆಗಿ ಈ 3 ಟೀನ ಇದ್ರ ಯಾವ್ದಾರ ಒಂದು ಟೀನ ನಿಮ್ಮ ಒಂದು ಲೈಫ್ ಸ್ಟೈಲ್ ಅಲ್ಲಿ ಸ್ಟಾರ್ಟ್ ಮಾಡ್ಕೋಬಹುದು. ಮೊದಲನೇದು ಜೀರಿಗೆ ಮತ್ತೆ ಶುಂಠಿ ಟೀ. ಇದು ತುಂಬಾನೇ ಡೈಜೆಷನ್ಗೆ ತುಂಬಾನೇ ಒಳ್ಳೆಯದು. ಇದು ಮೈಗ್ರೇನ್ ಇರೋರಿಗೆ ತುಂಬಾನೇ ಉಪಯುಕ್ತ. ಮೈಗ್ರೇನ್ ಅಟ್ಯಾಕ್ ಆಗೋ ಮುಂಚೆ ಸ್ವಲ್ಪ ಕುಡಿದ್ರೆ ಆಕ್ಚುಲಿ ಮೈಗ್ರೇನ್ ಅಟ್ಯಾಕ್ ನ ನೀವು ಪೋಸ್ಟ್ಪೋನ್ ಮಾಡಬಹುದು ಅಥವಾ ತಡೆಗಟ್ಟಬಹುದು. ಮೈಗ್ರೇನ್ ಅಟ್ಯಾಕ್ ಆದಾಗ ತಗೊಂಡ್ರು ತುಂಬಾನೇ ನಿಮ್ಗೆ ಉಪಯುಕ್ತ. ಇದು ಜೀರಿಗೆ ಮತ್ತೆ ಶುಂಠಿ ಇದೆರಡನ್ನು ಹಾಕಿ ಕುದಿಸಿ ಕುಡಿಯೋದ್ರಿಂದ ತುಂಬಾನೇ ಒಳ್ಳೆಯದು. ಇನ್ನೊಂದು ಸೆಕೆಂಡ್ ಒಂದು ಬ್ಲಾಕ್ ಟೀ ಅಂತಾನೆ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಇದು ಹೆಚ್ಚು ಆಕ್ಸಿಡೇಷನ್ ಪ್ರೋಸೆಸ್ ಜಾಸ್ತಿ ಮಾಡಿರೋದ್ರಿಂದ ಹೆಚ್ಚು ಆಂಟಿ ಆಕ್ಸಿಡೆಂಟ್ಸ್ ರಿಚ್ ಇರುತ್ತೆ. ಕ್ಯಾನ್ಸರ್ ಕೂಡ ತಡೆಗಟ್ಟಬಹುದು ಇದರಿಂದ ಅಂತ ರಿಸರ್ಚ್ ಕೂಡ ಮಾಡಿದ್ದಾರೆ. ಬ್ಲಾಕ್ ಟೀ ಇದಕ್ಕೆ ನೀವು ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್. ಇದು ನನಗೆ ಒನ್ ಆಫ್ ದ ಫೇವ್ರೆಟ್ ಟೀ ಇದು. ಮತ್ತೆ ಮೂರನೇದು ಬಂದು ಮೆಂತ್ಯ ಕಾಳು ಮತ್ತೆ ಧನಿಯಾ ಬೀಜ ಅಂದ್ರೆ ಕೊತ್ತಂಬರಿ ಬೀಜ ಅಂತ ಹೇಳ್ತೀವಲ್ಲ ಅದು. ಓಕೆ, ಅದು ನಿಮ್ಗೆ ಸ್ಕಿನ್ನಿಗೆ ತುಂಬಾನೇ ಉಪಯೋಗ. ಸ್ಕಿನ್ ಪಿಗ್ಮೆಂಟೇಷನ್ ಕಪ್ ಕಲೆ ಆ ತರ ಇರುತ್ತಲ್ಲ ಅದನ್ನೆಲ್ಲ ಪ್ರಿವೆಂಟ್ ಮಾಡುತ್ತೆ. ಮತ್ತೆ ಥೈರಾಯ್ಡ್ ಇಶ್ಯೂಸ್ ಯಾರ್ಯಾರು ಇರುತ್ತಲ್ಲ ಆ ಥೈರಾಯ್ಡ್ ಇರೋರ್ಗೆ ತುಂಬಾನೇ ಇದು ರಾಮಬಾಣ ಅಂತಾನೆ ಹೇಳ್ಬೋದು. ಸೊ ಈ ಮೂರಲ್ಲಿ ಯಾವ್ದಾದ್ರು ಒಂದು ಟೀ ನಿಮ್ಗೆ ಯಾವ್ದು ಫೇವ್ರೇಟ್ ಅದನ್ನ ನೀವು ಅಳವಡಿಸ್ಕೊಂಡು ಮಾಮೂಲಿ ಕಾಫಿ ಟೀನ ಅವಾಯ್ಡ್ ಮಾಡೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ. ಸ್ಟೇ ಹ್ಯಾಪಿ, ಸ್ಟೇ ಹೆಲ್ದಿ.